ಹಲೋ ಡಿಯರ್ ಡಿ ಸಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ಕ್ವಶನ್ ಏನಿದೆ ತುಂಬಾ ಚೆನ್ನಾಗಿದೆ ಈ ಕ್ವಶನ್. ಸೊ ಯಾರೋ ಒಬ್ರು ಕೇಳಿದ ಕ್ವಶನ್ ಇದು. ಸೊ ಏನಪ್ಪಾ ಅಂತ ಅಂದ್ರೆ, ಇಫ್ ಸೈನ್ ಎ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು 1 ಅಂತ ಕ್ವಶನ್ ಇದೆ. ಸೊ ಅವ್ರು ಕ್ವಶನ್ ಕೇಳೋದು ಬಂದ್ಬಿಟ್ಟು ದೆನ್ ಸೈನ್ ಟು ಎ ಇಸ್ ಈಕ್ವಲ್ ಟು ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಓಕೆನಾ? ಸೊ ಈ ಕ್ವಶನ್ ಕೇಳಿದ್ರೆ ತುಂಬಾ ಬ್ಯೂಟಿಫುಲ್ ಕ್ವಶನ್ ಇದು ಕೂಡ. ಸೊ ನೋಡಿ, ಇದನ್ನ ಎರಡು ತರ ನಾವು ಅಪ್ರೋಚ್ ಮಾಡ್ಬೋದು, ಎರಡು ಮೆಥಡ್ ಅಲ್ಲಿ ಮಾಡ್ತೀನಿ. ಸೊ ಇದನ್ನ ನೀವು ಯಾವ ಮೆಥಡ್ ಕನ್ವೀನಿಯಂಟ್ ಅಂದ್ಕೊಂಡು ನೀವು ನೋಡ್ಕೊಂತ ಹೋಗಿ. ಮೆಥಡ್ 1 ಏನಪ್ಪಾ ಅಂತ ಅಂದ್ರೆ, ಒಂದು ಸೈನ್ ಎ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು 1 ಅಂತ ಏನಿದೆ ಬರ್ಕೊಂತಿರಲ್ವಾ, ಇದನ್ನ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬಿಡಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ, ಇದು ಯಾವ ತರ ಬಂದ್ಬಿಡುತ್ತೆ ಅಂತ ಅಂದ್ರೆ, ಸೈನ್ ಎ ಪ್ಲಸ್ ಕಾಸ್ ಎ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಇಸ್ 1 ಓನ್ಲಿ. ನೀವು 1 ಸ್ಕ್ವೇರ್ ಅಂತಾನೆ ಬರ್ಕೊಳ್ಳಿ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರ ಬರುತ್ತೆ ನಿಮಗೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, ಸ್ಟೆಪ್ಸ್ ನ ಆದಷ್ಟು ಸ್ಕಿಪ್ ಮಾಡಿ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬರಿತಾ ಇದ್ದೀನಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಸೊ ದಟ್ ಈಸ್ 2a ಅಂತ ಅಂದ್ರೆ ಸೈನ್ ಎ, ಬಿ ಅಂತ ಅಂದ್ರೆ ಕಾಸ್ ಎ, ದಟ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಸೊ ನೋಡಿ, ದಿಸ್ ಈಸ್ ನಥಿಂಗ್ ಬಟ್ ಅನ್ ಐಡೆಂಟಿಟಿ. ಸೊ ಈ ಐಡೆಂಟಿಟಿನ ನಾವೇನಂತ ಬರೀಬೋದು, ಡೈರೆಕ್ಟ್ ಆಗಿ 1 ಅಂತ ಬರೀಬಹುದು. 1 ಪ್ಲಸ್ ನೋಡಿ, ಇಷ್ಟು ಫುಲ್ ಫಾರ್ಮುಲಾ ಬಂದ್ಬಿಟ್ಟು ಸೈನ್ ಟು ಎ. ಟ್ರಿಗ್ನೋಮೆಟ್ರಿ ನಿಮ್ಗೆ ಫಾರ್ಮುಲಾ ಗೊತ್ತಿದೆ, ಫಾರ್ಮುಲಾ ಬೇಸ್ ಮೇಲೆ ಟ್ರಿಗ್ನೋಮೆಟ್ರಿ ವರ್ಕ್ ಆಗೋದು. ಇದು ಸೈನ್ ಟು ಎ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 1. ಅವ್ನು ಕೇಳಿರೋದು ಸೈನ್ ಟು ಎ ಆಗಿರೋದ್ರಿಂದ 1 ಮೈನಸ್ 1 ಆಗುತ್ತೆ. 1 ಕಡೆ ಕಳ್ಸ್ಕೊಂಡ್ರೆ ಸೊ ಸೈನ್ ಟು ಎ ಇಸ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೈನ್ ಟು ಎ ಇಸ್ ಈಕ್ವಲ್ ಟು 0. ಇದು ಒಂದು ಮೆಥಡ್. ಸೊ ಇನ್ನೊಂದು ಮೆಥಡ್ ನನಗೆ ಬೇಕು ಸರ್ ಅಂತ ಅನ್ನೋರಿಗೆ, ಮೆಥಡ್ 2 ಅಂತ ಅಂದ್ರೆ, ಇದು ಅಬ್ಸರ್ವೇಷನ್ ಬೇಸಿಸ್ ಮೇಲೆ ವರ್ಕ್ ಆಗುವಂಥದ್ದು. ಓಕೆನಾ? ಅಂದ್ರೆ ನಿಮ್ಗೆ ಸೈನ್ ಟು ಎ ಕೇಳಿದನಲ್ವಾ ಅವನು. ಸೊ ಫಸ್ಟ್ ಆಫ್ ಆಲ್ ಸೈನ್ ಟು ಎ ಬೇಕಂದ್ರೆ ಯು ಟ್ರೈ ಟು ಫೈಂಡ್ ಎ, ಆಂಗಲ್ ಎ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡಿ. ನೋಡಿ, ಇಲ್ಲಿ ಏನ್ ಈ ರಿಲೇಶನ್ಶಿಪ್ ಕೊಟ್ಟಿದ್ದಾನೆ, ಸೈನ್ ಎ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು 1 ಅಂತ. ಇದಕ್ಕೆ ನೀವು ರ್ಯಾಂಡಮ್ ವ್ಯಾಲ್ಯೂಸ್ ನ, ಈ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡುವಂತಹ ರ್ಯಾಂಡಮ್ ಆಂಗಲ್ ನ ನೀವು ಚೂಸ್ ಮಾಡ್ಬಿಡಿ. ಎ ಆಂಗಲ್ ನ ಬೆಟರ್ ಚೂಸ್ ಎ ಇಸ್ ಈಕ್ವಲ್ ಟು 0. ಓಕೆನಾ? ಸೊ ಎ ಇಸ್ ಈಕ್ವಲ್ ಟು 0 ಚೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಸ್ಯಾಟಿಸ್ಫೈ ಆಗುತ್ತಾ ಅಂತ ಯೋಚನೆ ಮಾಡಿ. ಸೈನ್ 0 ಏನಾಗುತ್ತೆ ಹೇಳಿ, 0 ಆಗುತ್ತೆ. ಇದು 0 ಆಗುತ್ತೆ. ಕಾಸ್ 0 ಬಂದ್ಬಿಟ್ಟು 1. 0 ಪ್ಲಸ್ 1 ಈಸ್ 1 ಬಂತಲ್ವಾ. ಅಂದ್ರೆ ಈ ಈಕ್ವೇಶನ್ ಎ ಇಸ್ ಈಕ್ವಲ್ ಟು 0 ಗೆ ಸ್ಯಾಟಿಸ್ಫೈ ಆಯ್ತು. ಅಂದ್ರೆ ಎ ಇಸ್ ಈಕ್ವಲ್ ಟು 0 ಇದಕ್ಕೂ ಹಾಕ್ಬೋದಲ್ವಾ ನಾನು. ಅಂದ್ರೆ ಸೈನ್ ಆಫ್ 2 ಇಂಟು 0 ಏನಾಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಸೈನ್ 0 ಆಗುತ್ತೆ. ಸೈನ್ 0 ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಓಕೆನಾ? ನೀವು ಹಂಗೂ ಕೂಡ ಅನಾಲಿಸಿಸ್ ಮಾಡಬಹುದು. ವಿಚ್ ಎವರ್ ಮೆಥಡ್ ನಿಮಗೆ ಕನ್ವೀನಿಯಂಟ್ ಆಗುತ್ತೆ. ಇದು ರೆಗ್ಯುಲರ್ ಮೆಥಡ್. ಸೊ ಇದು ಬೈ ಅಬ್ಸರ್ವೇಷನ್, ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಮಾಡಬಹುದು. ಅಂಡ್ ಆಲ್ಸೋ ನೀವು ಎ ಇಸ್ ಈಕ್ವಲ್ ಟು 0 ನೇ ಹಾಕ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಯು ಕ್ಯಾನ್ ಪುಟ್ ಎ ಇಸ್ ಈಕ್ವಲ್ ಟು ಪೈ ಬೈ 2 ಆಲ್ಸೋ. ಎ ಇಸ್ ಈಕ್ವಲ್ ಟು ಪೈ ಬೈ 2 ಹಾಕಿದ್ರು ಕೂಡ ನಿಮ್ಗೆ ಅಲ್ಲಿ 1 ಬರುತ್ತೆ. ಪೈ ಬೈ 2 ಹಾಕಿದ್ರೆ ಪೈ ಬೈ 2 ಹಾಕಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೈನ್ ಪೈ ಬರುತ್ತೆ. ಸೈನ್ ಪೈ ವ್ಯಾಲ್ಯೂ ಕೂಡ ನಿಮಗೆ 0 ಆಗುತ್ತೆ. ಓಕೆನಾ? ಸೊ ಇದೇ ತರ ನಿಮಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ, ನಿಮ್ಮ ಕ್ವಶನ್ ಸಾಲ್ವ್ ಮಾಡ್ಬೇಕಂತಂದ್ರೆ ನನ್ನ ವಾಟ್ಸ್ಆಪ್ ನಮಗೆ ಸೆಂಡ್ ಮಾಡಿ. ನಿಮ್ದು ಏನೇ ಡೌಟ್ ಇದ್ರು ಕೂಡ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.